ಇವತ್ತು ನಮ್ಮ JSS ಮಹಿಳಾ ವಿದ್ಯಾರ್ಥಿ ನಿಲಯದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ದೇಶೀಯ ಆಟಗಳನ್ನು ಏರ್ಪಡಿಸ್ಕೊಂಡಿದ್ವಿ. ರಾಜ್ಯ ಮಟ್ಟದ ದೇಶೀಯ ಆಟಗಳು ಇತ್ತೀಚೆಗೆ ನಮ್ಮ ಕೃತಕ ಬುದ್ಧಿಮತ್ತೆ AI ಯುಗದಲ್ಲಿ ಈ ರೀತಿಯ ಆಟಗಳು ಭಾಳ ಅಪರೂಪ. ಅಂಗೈನಲ್ಲಿ ಮೊಬೈಲನ್ನು ಇಟ್ಕೊಂಡು ಎಲೆಕ್ಟ್ರಾನಿಕ್ ಆಟಗಳನ್ನು ಆಡ್ತಾ ಇರುವಂಥದ್ರಲ್ಲಿ ನಮ್ಮ ದೇಶೀಯ ಆಟಗಳು ಇತ್ತೀಚೆಗೆ ಭಾಳ ನಶಿಸಿ ಹೋಗ್ತಾ ಇದ್ದಾವೆ. ಇದರ ಅಂಗವಾಗಿ ನಮ್ಮ ಸುತ್ತೂರು ಜಾತ್ರೆಯಲ್ಲಿ ಯಾವಾಗಲೂ ಪ್ರತಿ ವರ್ಷವೂ ದೇಶೀಯ ಆಟಗಳದ್ದು ಒಂದು ಕ್ರೀಡಾಕೂಟ ಇದ್ದೇ ಇರ್ತದೆ. ಅದೇ ರೀತಿ ನಮ್ಮ ಇಲ್ಲಿ ವಸತಿ ನಿಲಯದ ವಿದ್ಯಾರ್ಥಿನಿಯರಿಗೆ ರಾಜ್ಯ ಮಟ್ಟದ್ದು ಅಂದರೆ ಮೈಸೂರು, ಮಂಡ್ಯ, ಚಾಮರಾಜನಗರ, ಇಲ್ಲಿ ಮೈಸೂರಿನಲ್ಲಿ ಎಲ್ಲ ಡಿಸ್ಟಿಕ್ನ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ನಿಲಯದಲ್ಲಿ ಇದ್ದಾರೆ. ಹಾಗೆಯೇ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ರಾಜ್ಯ ಮಟ್ಟದ ಒಂದು ಈ ರೀತಿ ದೇಶಿ ಕ್ರೀಡಾಕೂಟವನ್ನು ಏರ್ಪಡಿಸ್ಕೊಂಡಿದ್ದೀವಿ. ಇದರಲ್ಲಿ ಹಗ್ಗ ಜಗ್ಗಾಟ, ಚೌಕಾಬಾರ, ಲಗೋರಿ ಆಟ, ಅಳುಗುಳಿ ಮನೆ, ಈ ಆಟಗಳು ನಮ್ಮ ಎಲೆಕ್ಟ್ರಾನಿಕ್ ಆಟಗಳಿಗಿಂತಲೂ ಒಳ್ಳೆಯ ಆಟಗಳು. ಇದರಲ್ಲಿ ನಮಗೆ ದೂರದೃಷ್ಟಿ ಹೆಚ್ಚುತ್ತೆ, ಗುರಿಯನ್ನು ಹೆಚ್ಚಿಸ್ಕೊಳ್ಳುವಂಥದ್ದು, ಬುದ್ಧಿವಂತಿಕೆಯನ್ನು ಹೆಚ್ಚಿಸ್ಕೊಳ್ಳುವಂಥದ್ದು, ಈ ರೀತಿಯ ವ್ಯಕ್ತಿತ್ವವನ್ನು ಹೆಚ್ಚಿಸ್ಕೊಳ್ಳುವಂಥ ಆಟಗಳೂ ಹೌದು. ಇತ್ತೀಚೆಗೆ ನಶಿಸಿ ಹೋಗ್ತಾ ಇರುವಂಥ ಇಂಥ ದೇಶೀಯ ಆಟಗಳನ್ನು ನಾವು ಮಾಡಬೇಕು ಹಾಗೆ ಅಂತ ಹೇಳಿ ನಮ್ಮ JSS ಆಡಳಿತ ಮಂಡಳಿ ಅದನ್ನು ಮಾಡಿ ಹಾಗೆ ಅಂತ ಹೇಳಿ ನಿರ್ದೇಶನ ನೀಡಿತ್ತು. ಅದೇ ರೀತಿ ಇವತ್ತು ಮಾಡಿಕೊಂಡಿದ್ದೀವಿ. ಸಾಕಷ್ಟು ವಸತಿ ನಿಲಯಗಳಿಂದ ವಿದ್ಯಾರ್ಥಿಗಳು ಇದಕ್ಕೋಸ್ಕರವಾಗಿ ಬಂದಿದ್ದಾರೆ. ತುಂಬ ಉತ್ಸಾಹದಿಂದ ಇದರಲ್ಲಿ ಆಟ ಆಡ್ತಾ ಇದ್ದಾರೆ. ಇಂಥ ಆಟಗಳನ್ನು ನಾವು ಈಗಾಗಲೇ ಬೇರೆ ಬೇರೆ ವಿದ್ಯಾರ್ಥಿಗಳು ಯಾವ ಊರಲ್ಲಿದ್ದಾರೆ ಆಯಾ ಊರುಗಳಲ್ಲೂ ಆಯಾ ಜಿಲ್ಲೆಗಳಲ್ಲೂ ಅದನ್ನು ಮಾಡಿ ಹಾಗೆ ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ. ನಮಸ್ಕಾರ. ಇವತ್ತು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಇಲ್ಲಿ ದೇಶೀಯ ಆಟಗಳ ಒಂದು ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದ ವಸತಿ ನಿಲಯಗಳ ಹೆಣ್ಣು ಮಕ್ಕಳಿಗೆ ನಾವು ಆಯೋಜಿಸಿದ್ದೀವಿ. ನಮ್ಮ ಸರಸ್ವತಿಪುರಂ JSS ಮಹಿಳಾ ವಸತಿ ನಿಲಯದಲ್ಲಿ ಈಗಿನ ಕಾಲದಲ್ಲಿ ಎಲ್ಲನೂ ಈ ದೇಶೀಯ ಆಟಗಳು ನಶಿಸ್ತಾ ಹೋಗ್ತಾ ಇದೆ. ಮೊಬೈಲ್ ಯುಗ ಹಾಗೂ ಎಲ್ಲನೂ ಕ್ರಿಕೆಟು ಎಲ್ಲನೂ ಆಗ್ಬಿಟ್ಟು ಮಕ್ಕಳಿಗೆ TV ನೋಡೋದು, ಈ ದೇಶೀಯ ಆಟಗಳ ಬಗ್ಗೆ ಮರ್ತೇ ಹೋಗ್ತಾ ಇದೆ. ಹಾಗಾಗಿ ಅದು ಪುನಶ್ಚೇತನಗೊಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಹೆಣ್ಣು ಮಕ್ಕಳಿಗೆ ಇವತ್ತು ಹಗ್ಗ ಜಗ್ಗಾಟ, ಲಗೋರಿ ಹಾಗೂ ಅಳುಗುಳಿ ಮನೆ, ಚೌಕಾಬಾರ ಇಂಥ ಆಟಗಳನ್ನ ಆಡಿಸ್ಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ವಸತಿ ನಿಲಯಗಳ ವಿದ್ಯಾರ್ಥಿಗಳನ್ನ ಕರೆದಿದ್ದೀವಿ. ಸುಮಾರು ಒಂದು 16 ವಸತಿ ನಿಲಯಗಳಿಂದ ವಿದ್ಯಾರ್ಥಿನಿಯರು ಬಂದಿದ್ದಾರೆ. ಚಾಮರಾಜನಗರ, ಕೊಳ್ಳೇಗಾಲ, ಮಂಡ್ಯ, ಹಾಸನ ಎಲ್ಲ ಕಡೆಯಿಂದಲೂ ಹಾಸ್ಟೆಲ್ಸ್ ಮಕ್ಕಳು ಬಂದಿದ್ದಾರೆ. ಹೌದು, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಒಂದು ಅರ್ಥಪೂರ್ಣವಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನ ಇವತ್ತು ಮಾಡಿದ್ದೀವಿ. ಹೌದು, ಮೊಬೈಲು ಇಲ್ಲಿ ಹೊರಗಡೆ ಅವ್ರಿಗೆ ರೂಮಲ್ಲಿ ಕೂತ್ಕೊಂಡು ಈ ಹೊರಗಡೆಗೆ ಒಂದು ಪ್ರಕೃತಿ ಇದರಲ್ಲಿ ಕೂತು ನೆಂಟರುಗಳ ಜೊತೆನೂ ಅಷ್ಟೇ. ಮನೆಗಳಲ್ಲಿ ಈಗ ಅಮ್ಮ ಒಂದು ಕಡೆ, ಮಕ್ಕಳು ಒಂದು ಕಡೆ, ಅಜ್ಜಿ, ನಾವು ಚಿಕ್ಕವರಾಗಿದ್ದಾಗ ನಮ್ಮ ಅಜ್ಜಿಗ ಮನೆಗೆಲ್ಲ ಹೋದಾಗ ಎಲ್ಲ ನೆಂಟರುಗಳು, ಅಕ್ಕ ತಂಗಿರು ಎಲ್ಲ ಒಟ್ಟುಗೂಡಿ ಆಟ ಆಡ್ತಿದ್ವು. ಅವೆಲ್ಲ ಈಗ ಏನು ಕಾಣೋದೇ ಇಲ್ಲ ಎಲ್ಲೂ. ಎಲ್ಲರೂ ಮೊಬೈಲ್ ಇಟ್ಕೊಂಡು ಅವ್ರವ್ರ ರೂಮಲ್ಲಿ ಅವ್ರವ್ರು ಕೂತಿರೋದು ತುಂಬ ನೋಡ್ತಾ ಇದ್ದೀವಿ ಇತ್ತೀಚಿನ ದಿವಸಗಳಲ್ಲಿ. ಅವೆಲ್ಲ ಹಾಗೆ ಮಕ್ಕಳು ಎಲ್ಲ ಒಟ್ಟಿಗೆ ಈಗ ನೋಡಿ ಎಷ್ಟೊಂದು 16 ಹಾಸ್ಟ್ಲಿಂದ ಎಲ್ಲ ಮಕ್ಕಳು ಬಂದಿದ್ದಾರೆ. ನಮ್ಮ ಹಾಸ್ಟ್ಲ್ ಮಕ್ಕಳು ಎಲ್ಲ ನೋಡ್ತಾ ಇದ್ದಾರೆ. ಎಲ್ಲನೂ ಇನ್ನು ಮುಂದಕ್ಕೆ ಇನ್ನೂ ಅದನ್ನು ಹೆಚ್ಚು ಬೆಳೆಸಬೇಕು ಅನ್ನೋದು ನಮ್ಮ ಉದ್ದೇಶ. ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಾವು ಬರೀ ಮೊಬೈಲ್ ಹಾಸ್ಟೆಲಲ್ಲಿ ಇದ್ದರೆ ಬರೀ ಮೊಬೈಲ್ ಯೂಸ್ ಮಾಡ್ಕೊಂಡು ಬರೀ ಇನ್ಸ್ಟಾಗ್ರಾಮ್, ವಾಟ್ಸಪ್ ಬರೀ ಆ ಥರದ್ರಲ್ಲೇ ಇರ್ತೀವಿ. ನಾವು ಚಿಕ್ಕವಾಗ ಫಸ್ಟ್ ಸೆಕೆಂಡ್ ಥರ್ಡ್ ಅವಾಗ ಮಾತ್ರ ಈ ಥರ ಆಟ ಆಡ್ತಾ ಇದ್ದಿದ್ದು. ಅಲ್ಲೇ ಅಂದರೆ ಮನೆಯಲ್ಲೂ ಅಲ್ಲ, ಸಿಟೀಸಲ್ಲಿರೋದ್ರಿಂದ ಅಜ್ಜಿ ಮನೆ ಅಂತ ಹೋದಾಗ ಮಾತ್ರ ನಾವು ಈ ಥರ ಆಟ ಆಡ್ತಾ ಇದ್ದಿದ್ದು. ಇವಾಗ ಈ ಥರ ಆಟನ ಬಿಟ್ಬಿಟ್ಟಿದ್ದೀವಿ. ಸೊ ಇವಾಗ ಈ ಥರ ಮಾಡಿರೋದ್ರಿಂದ ನಮ್ಗೆ ತುಂಬ ಖುಷಿಯಾಗಿ ನಾವು ಜಾಯ್ನ್ ಆಗೋಣ. ನಾವು ಗೆಲ್ತೀವಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬಟ್
ನಾವು ಕಾಂಪೀಟ್ ಮಾಡ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟು. ಸೊ ಅದಕ್ಕೆ ನಾವು ಕಾಂಪೀಟ್ ಮಾಡೋಣ ಅಂತ ಬಂದಿದ್ದೀವಿ. ನಾವು ಜೆನ್ಸಿ ಅಂದರೆ ಅವರೇ ಕ್ರಿಯೇಟ್ ಆಗಿರೋದಲ್ಲ. ಸೊ ನಮ್ಮ ಸೊಸೈಟಿ ಹಿಂಗೆ ಅನ್ನೋದ್ರಿಂದ ಜೆನ್ಸಿ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ. ಬಟ್ ಸ್ಟಿಲ್ ನಮಗೆ ಎಲ್ಲೋ ಒಂದು ಕಡೆ ಆ ಥರ ಆಟ ಆಡಬೇಕು ಅನ್ನೋ ಇಷ್ಟ ಇರುತ್ತೆ. ಬಟ್ ಯಾರೂ ಅದನ್ನು ಮೇಲ್ ತರ್ತಾ ಇಲ್ಲ. ಸೊ ಅದಕ್ಕೆ ನಾವು ಅದನ್ನು ಇನ್ವಾಲ್ವ್ ಆಗೋಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ಕೊತೀವಿ. ಬಟ್ ಇವಾಗ ನಮ್ಗೆ ಒಂದು ಟೀಮ್ ಅನ್ನೋದು ಬೇಕಲ್ವಾ. ನಾನು ಒಬ್ಬಳೇ ಹೋಗ್ಬಿಟ್ಟು ಬನ್ನಿ, ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು. ಸೊ ನಮ್ಗೆ ಎಲ್ಲರೂ ಅದೇ ಮೈಂಡ್ಸೆಟ್ಟಲ್ಲಿದ್ದರೆ ನಾವೆಲ್ಲರೂ ಸೇರ್ಕೊಂಡು ಆಡ್ಬೋದು. ಬಟ್ ನಾವು ಒಬ್ಬರೇ ಹೋಗ್ಬಿಟ್ಟು ಬನ್ನಿ ಆಡೋಣ, ಅವ್ರಿಗೆ ಗೊತ್ತೇ ಇರಲ್ಲ ಕೆಲವೊಬ್ರಿಗೆ. ಸೊ ನಾವು ಅದನ್ನು ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಗೊತ್ತಿರಬೇಕು, ಅವೇರ್ನೆಸ್ ಇರಬೇಕು. ಹಳ್ಳಿಲಿರೋರ್ಗೆ ಅಫ್ಕೋರ್ಸ್ ಈ ಥರ ಆಟನೇ ಆಡ್ಕೊಂಡು ಬೆಳೆದಿರ್ತಾರೆ, ಅವ್ರಿಗೆಲ್ಲ ಗೊತ್ತಿರುತ್ತೆ. ನಾವು ಸಿಟಿಲಿರೋರಿಗೆ ಅಷ್ಟು ಈ ಥರ ಗೊತ್ತಿರಲ್ಲ. ಬಟ್ ಸ್ಟಿಲ್ ನಾವೇನಾದರೂ ಅಜ್ಜಿ ಮನೆ ಎಲ್ಲಾದರೂ ಹಳ್ಳಿಗಳಲ್ಲಿದ್ದರೆ ನಮಗೆ ಈ ಥರ ಆಟಸ್ ಎಲ್ಲ ಗೊತ್ತಿರುತ್ತೆ. ಅವಾಗ ಮಾತ್ರ ಪಾರ್ಟಿಸಿಪೇಟ್ ಮಾಡ್ತೀವಿ. ಇಲ್ಲಾಂದರೆ ಗೊತ್ತೇ ಇಲ್ಲ ಅಂದರೆ ನಾವು ಆಡೋಕ್ಕೆ ಹೋಗಲ್ಲ, ಯಾಕಂದರೆ ನಮಗೆ ಬರಲ್ಲ ಅಂತ ನಾವು ಸುಮ್ಮನೆ ಆಗಿಬಿಡ್ತೀವಿ. ಖುಷಿ ಅನ್ನಿಸ್ತಿದೆ. ಈ ಥರ ಆಡಿ ತುಂಬ ವರ್ಷ ಆಗಿತ್ತು. ಈಗ ಲಗೋರಿ ಇದೆಲ್ಲ ಆಡಿ ತುಂಬ ವರ್ಷ ಆಗಿತ್ತು. ಇಲ್ಲಿ ಎಲ್ಲ ನೋಡ್ತಿದ್ದೀವಿ, ಚೆನ್ನಾಗಿ ಆಡ್ತಿದ್ದಾರೆ ಅಲ್ಲಿ ಹಗ್ಗ ಜಗ್ಗಾಟ ಎಲ್ಲ. ಈ ಥರ ಎಲ್ಲ ಮಾಡಿದ್ರೆ ಹುಮ್ಮಸ್ ಬರುತ್ತೆ. ಅಂದರೆ ಇನ್ನೂ ಆಡಬೇಕು. ಈಗ ಇದೆಲ್ಲ ಕಮ್ಮಿ ಆಗಿದೆ, ತುಂಬ ಇನ್ನೂ ಆಡಬೇಕು ಅನಿಸುತ್ತೆ. ನಮ್ಮ ಫ್ರೆಂಡ್ಸ್ ಜೊತೆ ಆಡ್ತಿದ್ವಿ, ಡಿಗ್ರಿಲೆಲ್ಲ ಆಡ್ತಿದ್ವಿ. ಅದೇ ಕೊರೋನಾ ಟೈಮಲ್ಲೆಲ್ಲ ಇದೆಲ್ಲ ತುಂಬ ಆಡ್ತಿದ್ವಿ. ಅಂದರೆ ಊರೆಲ್ಲ ಇರ್ತೀವಲ್ಲ, ಅಲ್ಲಿಲೇ ತುಂಬ ಆಡ್ತಿದ್ವಿ. ತುಂಬ ಟೈಮ್ ಆದಮೇಲೆ ಈಗ ಆಡ್ತಿದ್ದೀವಿ. ಸ್ಪೋರ್ಟ್ಸ್ ಡೇ ಆಗಿ ಅಂತಂತಂದರೆ ನಾವು ಯಾವಾಗಲೂ ಮೊಬೈಲ್ನೇ ಯೂಸ್ ಮಾಡ್ತಿರ್ತೀವಿ. ನಾವು ಅದರ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಲಿ ಸ್ಪೋರ್ಟ್ಸ್ ಆಗಲಿ ಏನಕ್ಕೂ ಪಾರ್ಟಿಸಿಪೇಟ್ ಮಾಡ್ತಿರಲ್ಲ. ಏನಂತಂತಂದರೆ ಮೊಬೈಲ್ ನೋಡಿ ಐಸು ಫುಲ್ಲು ಇದಾಗುತ್ತೆ, ಏನು ಅದರ್ ಆ್ಯಕ್ಟಿವಿಟೀಸ್ಗೆ ಪಾರ್ಟಿಸಿಪೇಟ್ ಮಾಡಲ್ಲ. ಅದೇ ಸ್ಪೋರ್ಟ್ಸ್ ಅಂತ ಬಂದಾಗ ಅಂತಂದರೆ ಪಾರ್ಟ್ನರ್ಸ್ ಜೊತೆಗೆ ನಾವು ಆಡ್ತಿರೋ ಮ್ಯಾಚ್ ಟೀಮ್ ಜೊತೆಗೆ ಫುಲ್ಲು ಮಿಂಗಲಾಗಿ ಏನೋ ಒಂಥರ ಜೋಶಲ್ಲಿ ಆಡ್ತೀವಿ. ಮತ್ತು ನಮಗೂ ಮೈಂಡೆಲ್ಲ ಫ್ರೆಶ್ ಆಗುತ್ತೆ. ಸುಮ್ಮನೆ ಓದಿ ಕೂತಿರ್ತೀವಿ, ಮತ್ತು ಫೋನ್ ನೋಡೋದು, ರೀಲ್ಸು ಇದೆಲ್ಲ ಏನೂ ಇರೋಲ್ಲ. ಇವಾಗ ನಾವು ಸ್ಪೋರ್ಟ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಫುಲ್ ಒಂದು ಸ್ವಲ್ಪ ಸ್ಟ್ರೆಂತು, ಆಮೇಲೆ ನಾವು ಹೆಂಗೆ ಬೇರೆ ಕಡೆ ಸ್ಪೋರ್ಟ್ಸ್ ಹೋದಾಗ ಇಲ್ಲ ಕೋಚ್ ಟೀಮಿಗೆ ಹೋದಾಗ ಹೆಂಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಏನು ಅಂತಂತ ಕಲಿಬೋದು. ಬಟ್ ಹೆವಿ ಸ್ಟ್ರೆಂತ್ ಇರಬೇಕು ಅನ್ನೋದು ಗೊತ್ತಾಯಿತು ಫಸ್ಟ್ ಆಫ್ ಆಲ್. ಮತ್ತು ಸ್ಟ್ರೆಂತ್ ಇರೋದು ಹಂಗೆ ನಮ್ಮ ಟೀಮ್ಮೇಟ್ಸು ಹಂಗೆ ಫುಲ್ಲು ನಮಗೂ ಜೋಶ್ ಕೊಡಬೇಕು. ಒಬ್ಬರೇ ಅಂತಂದರೆ ಟೀಮಿಂದ ಒಬ್ಬರೇ ಆಡೋಕ್ಕಾಗಲ್ಲ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದಾಗ ಎಲ್ಲರದ್ದು ಕೋಆರ್ಡಿನೇಷನ್ ಇರಬೇಕು. ದೇಸಾಸ್ ಲಾ ಕಾಲೇಜಿಂದ ಬಂದು ಮೈಸೂರಿಂದನೇ ಸರ್. ನಾವು ಬೇಸಿಕಲಿ ಇವಾಗ ಈಗಿನ ಕಾಲದ ಮಕ್ಕಳು ನಾವಾಗಲಿ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ವಾಟ್ಸಪ್ ಅದರಲ್ಲೇ ಮುಳುಗಿರ್ತೀವಿ. ಆಚೆ ಕಡೆ ಬರೋದು ಇಲ್ಲ. ಚಿಕ್ಕವರಿದ್ದಾಗ ಮಾತ್ರ ಆಚೆ ಕಡೆ ಆಡ್ತಾಯಿದ್ವಿ. ಇಂಥ ಕ್ರೀಡೆಗಳಿಂದ ಎಲ್ಲ ಕಾಲೇಜಲ್ಲಿ ಇಡೋದ್ರಿಂದ ನಮಗೂ ಕೂಡ ಫಿಸಿಕಲಾಗಿ ಸ್ಟ್ರಾಂಗ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಸರ್. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅದು ಕೂಡ ಇರಬೇಕು. ಬಟ್ ಮೇನ್ ಫಿಸಿಕಲ್ ಜಾಸ್ತಿ ಇರಬೇಕು ಅಂತ ಹೇಳೋದು. ಹಾಗಿದ್ರೆ ಕೂಡ ನಾವು ಓದೋಕ್ಕೂ ಕೂಡ ಮೆಂಟಲಿ ಕೂಡ ಸ್ಟ್ರಾಂಗ್ ಆಗ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.